ತವರು ಮನೆಯ ಒಲವ ನೆನಪು, ಮನದ ಭಾವಕ್ಕೆ ತಂಗಾಳಿಯ ತಂಪು, ಪ್ರೀತಿ ವಾತ್ಸಲ್ಯ ತುಂಬಿದ ಕಂಪು, ಬಾಳಯಾನಕ್ಕೆ ನೆಮ್ಮದಿಯ ಇಂಪು. ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರ ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಹಬ್ಬದ ಡೆಕೋರೇಷನ್ಗೆ ಅಂತ ಬೆಳೆಸಿದ್ವಲ್ಲ ಗೋಧಿ ಹುಲ್ಲನ್ನು, ಅದನ್ನು ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಏನು ಮಾಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನಾನು ಇವತ್ತಿಲ್ಲಿ ಗೋಧಿ ಹುಲ್ಲಿನ ಡಿಟಾಕ್ಸ್ ಡ್ರಿಂಕ್ ಮಾಡ್ತಾ ಇದ್ದೀನಿ. ಗೋಧಿ ಹುಲ್ಲಿನ ರಸದಿಂದ ನಮಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಮೇಯ್ನಾಗಿ ನಿಮಗೆ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ವೀಕ್ಲಿ 1 ಟೈಮ್ ಆದರೂ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದನ್ನು ಸೇವಿಸಬೇಕು ನೀವು. ಹಾಗೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಹೆಚ್ಚು ಮಾಡುತ್ತೆ. ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮೇಯ್ನಾಗಿ ಯಾರಿಗೆ ಜೀರ್ಣಕ್ರಿಯೆಯ ಪ್ರಾಬ್ಲಮ್ ಇರುತ್ತಲ್ವ ಅವರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಅವರ ಜೀರ್ಣಕ್ರಿಯೆನ ಹೆಚ್ಚು ಮಾಡುತ್ತೆ. ಹಾಗೆ ಹೃದಯನ ಆರೋಗ್ಯವಾಗಿ ಇಟ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಗೋಧಿ ಹುಲ್ಲನ್ನು ನೀಟಾಗಿ ಕಟ್ ಮಾಡಿ ತೆಗೆದಿಟ್ಕೊಳ್ತೀನಿ. ಗೋಧಿ ಹುಲ್ಲನ್ನು ಕಟ್ ಮಾಡ್ಕೊಂಡ್ಮೇಲೆ ಈ ಪಾಟ್ನ ಬಿಸಾಡೋದಿಲ್ಲ ನಾನು. ಇದಕ್ಕೆ ಡೈಲಿ ನೀರು ಹಾಕ್ತಾ ಬಂದರೆ 3 to 4 ಟೈಮ್ ನಾವು ಇದೇ ರೀತಿ ಗೋಧಿ ಹುಲ್ಲನ್ನು ಬೆಳ್ಕೋಬೋದು. ಕಟ್ ಮಾಡಿರುವಂಥ ಗೋಧಿ ಹುಲ್ಲನ್ನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ನಾನಿಲ್ಲೊಂದು ಜಾರ್ ತೊಗೊಂಡಿದ್ದೀನಿ. ಆ ಜಾರ್ಗೆ ನಾವು ವಾಶ್ ಮಾಡಿ ತೊಗೊಂಡಿದ್ವಲ್ಲ ಆ ಗೋಧಿ ಹುಲ್ಲನ್ನು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು, 1 ಇಂಚ್ ಶುಂಠಿ, 1 ಟೇಬಲ್ ಸ್ಪೂನ್ ನಿಂಬೆ ರಸ, 1 ಗ್ಲಾಸ್ ನೀರು ಎಲ್ಲನ ಸೇರಿಸ್ಕೊಂಡು ನೀಟಾಗಿ ನೊರೆ ಬರೋವರೆಗೂ ಮಿಕ್ಸಿ ಮಾಡ್ಕೋಬೇಕು. ನಾನಿವಾಗ ಮಿಕ್ಸಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ನೊರೆ ಬರೋವರೆಗೂ ಗ್ರೈಂಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ನಾನು ಫಿಲ್ಟರ್ ಮಾಡ್ಕೊಳ್ತೀನಿ. ಹೇಗಪ್ಪ ಕುಡಿಯೋದು ಅನ್ನೋ ಯೋಚನೆ ಬೇಡ, ಕುಡಿಯೋದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸರಿ ಮನೆಯಲ್ಲಿ ಟ್ರೈ ಮಾಡಿ. ಬಟ್ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲೇ ಕುಡಿಬೇಕು ಇದನ್ನು, ಆವಾಗಲೇ ಇದರ ರಿಸಲ್ಟ್ ನಮಗೆ ಬರೋದು. ಮಧ್ಯಾಹ್ನ 1 ಗಂಟೆ ಅಷ್ಟರಲ್ಲಿ ಅಪ್ಪಾಜಿ ಅಮ್ಮ ಕೂಡ ನನಗೆ ಬಾಗಿನ ತೊಗೊಂಡು ಊರಿಂದ ಬಂದರು. ನಮ್ಮ ಅಪ್ಪಾಜಿ ಅಮ್ಮ ಊರಿಂದ ಬಂದರೆ ಬರೀ ಕೈನಲ್ಲಿ ಬಂದಿರೋದೇ ಗೊತ್ತಿಲ್ಲ ನನಗೆ. ಯಾವಾಗ ಬಂದರೂ ಅವ್ರ ಕೈಯಲ್ಲಿ ಏನಾಗುತ್ತೋ ಅದೆಲ್ಲದನ್ನು ಕೂಡ ತೊಗೊಂಬರ್ತಾರೆ. ತುಪ್ಪ, ಉಪ್ಪಿನಕಾಯಿ, ಹಾಗೆ ನನ್ನ ಮಗಳನ್ನ ಹಿಡ್ಕೊಂಡು ನನಗೆ ಅವರೆಕಾಳು ಸುಲಿಯೋದಕ್ಕಾಗಲ್ಲ ಅಂತೇಳಿ 2 kg ಅವರೆಕಾಳು ತೊಗೊಂಡು ಸುಲಿಸ್ಕೊಂಡು ತೊಗೊಂಬಂದಿದ್ದಾರೆ. ಹಾಗೆ ನಮ್ಮೂರಲ್ಲಿ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ನಾಟಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ, ಅದನ್ನು ತೊಗೊಂಬಂದಿದ್ದಾರೆ. ಇನ್ನು ಬಾಗಿನ ತಂದಮೇಲೆ ಕರ್ಜಿಕಾಯಿ ಚಕ್ಲಿ ತರಲೇಬೇಕು ಅಲ್ವಾ? ಇಲ್ಲ ಅಂದರೆ ನಮ್ಮ ಅಪ್ಪಾಜಿ ನಮ್ಮ ಅಮ್ಮಂಗೆ ಸಮಾಧಾನ ಆಗೋದಿಲ್ಲ. ವರ್ಷನೂ ಬೇಡ ಅಂದರೂ ಮಾಡ್ಕೊಂಬರ್ತಾರೆ. ಇನ್ನು ಬಾಗಿನ ಎಲ್ಲ ಹೆಣ್ಮಕ್ಳ ಆಸೆ ಕನಸು. ನಮ್ಮ ಹತ್ರ ಎಷ್ಟೇ ಇರಲಿ, ಆದರೆ ಅಪ್ಪ ಅಮ್ಮ ಕೊಡ್ತಾರಲ್ಲ ಆ ಅರಿಶಿನ ಕುಂಕುಮ, ಬಳೆ, ಹೂವು, ಅದ್ರ ಬೆಲೆನ ಕಟ್ಟೋದಕ್ಕಾಗೋದಿಲ್ಲ. ಅದಕ್ಕೆ ಸಮನಾಗಿರೋವಂಥದ್ದು ಯಾವುದೂ ಇಲ್ಲ ಪ್ರಪಂಚದಲ್ಲಿ ಅನಿಸುತ್ತೆ ನನಗೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ನಮ್ಮ ಮನೆ ಹಿಂದೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಇಂಡಿಪೆಂಡೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾಯಿದ್ರು. ನನಗೆ ನೋಡಿ ಆಶ್ಚರ್ಯ ಆಯಿತು. ಹಾಗೆ ತುಂಬಾ ಖುಷಿ ಆಯಿತು ನನಗೆ. ಕಾಮನ್ನಾಗಿ ಗೌರ್ಮೆಂಟ್ ಆಫೀಸಲ್ಲಿ, ಕಾಲೇಜಲ್ಲಿ, ಸ್ಕೂಲ್ನಲ್ಲಿ ಮಾಡೋದು ನೋಡಿದ್ದೀನಿ ನಾನು. ಬಟ್ ಈ ರೀತಿ ದೇವಸ್ಥಾನದಲ್ಲಿ ಮಾಡಿದ್ದು ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ನಮ್ಮ ದೇಶ, ನಮ್ಮ ಹೆಮ್ಮೆ.
ಊಟ ಎಲ್ಲ ಮುಗಿಸ್ಕೊಂಡು ಸುಮ್ಮನೆ ಹೀಗೆ ಬೇಜಾರಾಗ್ತಾ ಇತ್ತು ಅಂತ ಹೇಳಿ ಶಾಪಿಂಗಾರು ಹೋಗೋಣ ಅಂತ ಹೊರಟ್ವಿ. ನಮ್ಮ ಅಪ್ಪಾಜಿ ಅಮ್ಮ ಬಂದರೆ ನನ್ನ ಮಕ್ಕಳನ್ನ ಹಿಡಿಯೋದಕ್ಕೆ ಆಗೋದಿಲ್ಲ. ಏನು ಗಲಾಟೆ ಮಾಡಿದರೂ ಬೈಯೋ ಆಗಿಲ್ಲ, ಏನು ಮಾಡಿದರೂ ಗದರೋ ಆಗಿಲ್ಲ. ಯಾಕೆಂದರೆ ಅಪ್ಪಾಜಿ ಅಮ್ಮ ಮುಂದೆ ಬಂದುಬಿಡ್ತಾರೆ, ಇರೋ 2 ಮಕ್ಕಳು ನೋಡ್ಕೊಳ್ಳೋದಕ್ಕೆ ಹಿಂಗೆ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವ್ರು ಬಂದಾಗ ನಾನು ಅವ್ರನ್ನ ಫುಲ್ ಫ್ರೀಯಾಗಿ ಬಿಟ್ಬಿಡ್ತೀನಿ. ಅಪ್ಪಾಜಿಗೆ ಮನೆ ಹತ್ರ ಯೂಸ್ ಮಾಡೋದಕ್ಕೆ ಟೀ ಶರ್ಟ್ಸ್ ಎಲ್ಲ ಬೇಕಾಗಿತ್ತು. ಹಾಗಾಗಿ ನೋಡ್ತಾ ಇದ್ದೀವಿ ಟೀ ಶರ್ಟ್ಸ್ ಎಲ್ಲ. ಡೈಲಿ ವೇರ್ಗೆ ಯೂಸ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ನನ್ನ ಮಗಳಿಗೆ ಫುಲ್ ಖುಷಿ, ಅಮ್ಮ ಕೈ ಬಿಟ್ಬಿಟ್ಟಿದ್ದಾರೆ, ಇಲ್ಲೆಲ್ಲ ಹರಡೋದಕ್ಕೆ ತುಂಬ ಸಾಮಾನಿದೆ ಅಂತ. ಅಲ್ಲಿ ಸಿಗೋ ಮಕ್ಕಳನ್ನೆಲ್ಲ ಫ್ರೆಂಡ್ ಮಾಡ್ಕೊಂಡು ಮಾತಾಡಿಸ್ತಾ ಇದ್ದಾಳೆ. ಇದೊಂದು ಮ್ಯಾಟ್ ನನಗೆ ತುಂಬ ಇಷ್ಟ ಆಯಿತು, ಇದನ್ನು ತೊಗೊಂಡೆ ನಾನು. ಔಟ್ಸೈಡ್ ಬಂದು ನೋಡಿದರೆ ಫುಲ್ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಅಟ್ ಪ್ರೆಸೆಂಟ್ ಹಾಸನಲ್ಲಿರೋ ವೆದರ್ಗೆ ಸ್ಪೈಸಿಯಾಗಿ ಏನಾರು ತಿನ್ನಬೇಕು ಅಂತ ತುಂಬ ಕ್ರೇವಿಂಗ್ಸ್ ಆಗ್ತಾಯಿತ್ತು. ಅದಕ್ಕೆ ವಿಶಾಲ್ ಮಾರ್ಟ್ ಪಕ್ಕದಲ್ಲಿರೋವಂಥ ಉಡುಪಿ ಹೋಟ್ಲಿಗೆ ಹೋಗ್ಬಿಟ್ಟು ಗೋಬಿ ಫ್ರೈಡ್ ರೈಸ್ ತಿಂದ್ಕೊಂಡು ಐಸ್ ಕ್ರೀಮ್ ಕೂಡ ತಿಂದ್ಕೊಂಡು ಬಂದ್ವಿ. ಹಾಗೆ ಅಮ್ಮಂಗೆ ಒಂದು ಅಕ್ವೇರಿಯಂ ಮತ್ತು ಫಿಶ್ ಬೇಕಾಗಿತ್ತು. ಫೈಟರ್ ಫಿಶ್ 2 ಕೊಟ್ಟು ಕಳಿಸಿದ್ದೆ, ಬಟ್ ಒಂದು ಫೈಟರ್ ಫಿಶ್ ಏನೋ ಸತ್ತೋಯ್ತಂತೆ. ಹಾಗಾಗಿ ಇನ್ನೊಂದು ಬೇಕು ಅಂತ ಹೇಳಿದರು. ನಾನು ಹುಡುಕ್ತಾ ಇರೋವಂಥ ಕಲರ್ ಫೈಟರ್ ಫಿಶ್ ಸಿಗಲಿಲ್ಲ ನನಗೆ, ಎಲ್ಲ ನಾಳೆ ಬರುತ್ತೆ ಅಂದರು. ಹಾಗಾಗಿ ಮನೆ ಹತ್ರ ಬಂದ್ವಿ. ಬರೋದಕ್ಕೂ ಫ್ಲಿಪ್ಕಾರ್ಟ್ ಅವರು ಕಾಲ್ ಮಾಡಿದರು, ಮ್ಯಾಮ್ ನಿಮ್ಮ ಪಾರ್ಸಲ್ ಬಂದಿದೆ ಬನ್ನಿ ಅಂತ. ಅವರೇ ಪಾರ್ಸಲ್ನ ಅನ್ಬಾಕ್ಸ್ ಮಾಡ್ತಾರಂತೆ. ಮುಂಚೆ ಏನೋ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಈ ರೀತಿ ಈಗ ಅನ್ಬಾಕ್ಸ್ ಮಾಡಿ ವಿಡಿಯೋ ಮಾಡಿ ಅವರೇ ನಮಗೆ ಕೊಡ್ತಾರಂತೆ. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಾನು ಸ್ಟೀಲ್ ಕುಕ್ಕರ್ನ ಆರ್ಡ್ರ್ ಮಾಡಿದ್ದೆ. ನನಗೆ ಲಾಕ್ ಇರೋ ಅಂಥ ಕುಕ್ಕರೇ ಬೇಕಾಗಿತ್ತು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ತುಂಬ ತಿಕ್ಕಿದೆ ಸ್ಟೀಲು, ನನಗೆ ತುಂಬ ಇಷ್ಟ ಆಯಿತು. ಗ್ರೀನ್ ಶೆಫ್ ಕಂಪ್ನಿದು. ಬೇಕು ಅಂದರೆ ನಿಮಗೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸಾರಿ ಚೆಕ್ ಮಾಡಿ. ಮಗಳನ್ನ ಅಮ್ಮ ಅಪ್ಪಾಜಿ ಜೊತೆಗೆ ಬಿಟ್ಟು ಮಗನ ಸ್ಕೂಲಲ್ಲಿ ಇವತ್ತು ಪೇರೆಂಟ್ಸ್ ಮೀಟಿಂಗ್ ಇತ್ತು. ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಬಂದಿದ್ದೆ. ಹಾಸನಲ್ಲಿ ನಾನು ತುಂಬ ಸರ್ಚ್ ಮಾಡಿ ಹುಡುಕಿ ಹಾಕಿರೋವಂಥ ಸ್ಕೂಲ್ ಇದು. ಡಿಸಿಪ್ಲಿನ್ ವೈಸ್ ನನಗೆ ತುಂಬಾ ಇಷ್ಟ ಆಯಿತು. ಪಾಠ ಮಾಡೋದ್ರಿಂದ ಹಿಡಿದು ಮಕ್ಕಳನ್ನ ಡಿಸಿಪ್ಲಿನಾಗಿ ಬೆಳೆಸೋದ್ರಿಂದ ಹಿಡಿದು ನನಗೆ ತುಂಬಾ ಇಷ್ಟ ಆಗಿತ್ತು. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ಹಾಗಾಗಿ ನಾನು ನನ್ನ ಮಗನ ಇದೇ ಸ್ಕೂಲ್ಗೆ ಹಾಕ್ಸಿದ್ದೀನಿ. ಸ್ವಲ್ಪ ಸಿಲೆಬಸ್ ಹೆವಿ ಅನಿಸುತ್ತೆ, ಬಟ್ ಓದ್ತಾ ಹೋದಂಗೆ ಅವ್ರಿಗೆ ಈಸಿ ಆಗುತ್ತೆ. ನನ್ನ ಮಗನಿಗೆ ಫಸ್ಟ್ ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು, ಆಮೇಲೆ ಅವನು ಅಡ್ಜಸ್ಟ್ ಆಗಿಬಿಟ್ಟ. ಇವತ್ತಿನ ಪ್ರಪಂಚದಲ್ಲಿ ಮಕ್ಕಳಿಗೆ ಎಜುಕೇಷನ್ ತುಂಬಾ ಮುಖ್ಯ. ಹಾಗಾಗಿ ಇವಾಗ ಸ್ವಲ್ಪ ಕಷ್ಟಪಟ್ಟರೆ ಮುಂದೆ ಅವ್ರ ಲೈಫ್ ಈಸಿಯಾಗಿ ಗೋ ಆನ್ ಆಗಿಬಿಡತ್ತೆ. ಹಾಗಾಗಿ ಸ್ವಲ್ಪ ಕಷ್ಟ ಆದರೂ ಪರವಾಗಿಲ್ಲ ಅಂತ ನನ್ನ ಮಗನ ಇದೇ ಸ್ಕೂಲ್ಗೆ ಸೇರಿಸಿದ್ದೀನಿ. ಮಗನ ಕರ್ಕೊಂಡು ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಮನೆಗೆ ಹೊರಟೆ. ನಿಮ್ಮ ಪ್ರೋತ್ಸಾಹ ನನಗೆ ತುಂಬಾ ಮುಖ್ಯ. ಆ ಪ್ರೋತ್ಸಾಹ ಸಿಗುತ್ತೆ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಥ್ಯಾಂಕ್ ಯು.